ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಬೆಳಗಿನ ಶುಭೋದಯ. ಸೊ ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಲಾಸ್ಟ್ ವಿಡಿಯೋದಲ್ಲಿ ಚಿತ್ರದುರ್ಗದ್ದು ವಿಡಿಯೋಸ್ ಎಲ್ಲ ನೋಡಿದ್ರಿ. ಚಿತ್ರದುರ್ಗ ಮುಗಿದ್ಮೇಲೆ ಇಲ್ಲೇ ಮುರುಘಾವನ ಅಂತ ಇದೆ, ತುಂಬ ಚೆನ್ನಾಗಿದೆ ಅಂತ ಕೇಳ್ಪಟ್ಟೆ. ಸೊ ಹಾಗಾಗಿ ನೋಡೋಣ ಅಂತ ಬಂದಿದ್ದೀನಿ. ಬನ್ನಿ, ಒಳಗಡೆ ಕೂಡ ಹೇಗಿಲ್ಲ ನೋಡೋಣ. ಬಟ್ ಎಂಟ್ರೆನ್ಸ್ ಅಲ್ಲೇ ಹಕ್ಕಿಗಳೇ ಸ್ವಾಗತ ಮಾಡ್ತಿದೆ, ಚಿಲಿಪಿಲಿ ಸೌಂಡು ನಿಮಗೂ ಕೇಳಿಸ್ತಿರ್ಬೋದು. ನೋಡ್ಲಿಕ್ಕೆ ಹೊರಗಡೆಯಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಮುರುಘಾವನ ಅಂತ ಚಿತ್ರದುರ್ಗದಲ್ಲಿರೋದು. ಬನ್ನಿ, ಒಳಗಡೆ ಹೇಗಿದೆ, ಏನೆಲ್ಲ ಇದೆ ಅಂತ ನೋಡೋಣ. ಗೈಸ್, ಇವಾಗ ಒಳಗಡೆ ಬಂದ್ವಿ. ಮುರುಘಾವನ. ಸೊ ಇವಾಗ ಒಳಗಡೆ ಎಂಟ್ರೆನ್ಸ್ ಬಂದ ತಕ್ಷಣ ಏನಿಲ್ಲ, ಸ್ವಲ್ಪ ಖಾಲಿ ಇದೆ. ಅದಾದ್ಮೇಲೆ ಸ್ಟ್ಯಾಚೂಸ್ ಹಾಕಿದ್ದಾರೆ. ಗೊರಿಲ್ಲಾ ಇದೆ, ಗೊರಿಲ್ಲಾ. ಹನಿ ಕೂಡ ಬೀಳ್ತಿದೆ ಸಣ್ಣ ಸಣ್ಣದು. ಸೊ ಇವಾಗ ಗೊರಿಲ್ಲಾ ಒಳಗಡೆ ಹೋಗೋಣ ಬನ್ನಿ. ತುರುಗಾಯಿ ರಾಮಣ್ಣನವರು ದನ ಕಾಯುವ ದೃಶ್ಯ. ಡೈನೋಸರ್ ಪಾರ್ಕ್. ಸೊ ಇವಾಗ ಡೈನೋಸರ್ ಅಂತ ನೋಡ್ಲಿಕ್ಕೆ ಸಿಗಲ್ಲ, ಬಟ್ ಅವು ಹೇಗಿತ್ತು ಅಂತ ಕಲ್ಪನೆ ಮಾಡ್ಕೋಬಹುದಷ್ಟೆ.
ಆದಿಮಾನವರು ಬೇಟೆಯಾಡುವುದು. ಇವ್ರೊಂದ್ ಸ್ವಲ್ಪ ಅಪ್ಡೇಟ್ ವರ್ಷನ್ಸ್ ಅನ್ಸುತ್ತೆ, ಬಟ್ಟೆ ಎಲ್ಲ ಹಾಕೊಂಡಿದ್ದಾರೆ ಆದಿಮಾನವರು. ಅದಂತೂ ಮುಂದೆ ನೋಡ್ತಿದ್ದೆ ನೋಡಿ. ಯಾಕಂದ್ರೆ ಖಾಸಗಿ ಸಿಸ್ಕೊಳ್ಳಂಗಿಲ್ಲ. ಸರ್ ಆನೆ ಹೆಸರೇನು? ನೀಲಾಂಬರಿ. ನೀಲಾಂಬರಿ ಅಂತ. ಸೊ ವಿವರ್ಸ್ ಗೈಸ್ ನೋಡ್ಬೋದು, ಮುರುಘಾವನದಲ್ಲಿ ಇರುವಂತದಲ್ಲ ಹೌದು. ಆನೆ. ಓಕೆ, ಎಷ್ಟು ವರ್ಷದಿಂದ ಇದೆ ಸರ್? ಇದು 29 ವರ್ಷದಿಂದ. 29 ವರ್ಷ ಅಂದ್ರೆ ಚಿಕ್ಕ ಮಗುವಿಂದನೂ ಚಿಕ್ಕ ಇದೆ ವರ್ಷ. ಇದೆಲ್ಲ ನೋಡ್ಕೊಳ್ಳೋದು? ಇದಕ್ಕೆ ನಾವು ಮತ್ತೆ ನಮ್ಮ ಅಣ್ಣ ಅವರು ಇದ್ದಾರೆ, ನಮ್ಮ ಅಪ್ಪಾಜಿ ಇದ್ದಾರೆ. ಹಾ. ಅವ್ರ ನಿಮ್ಮ ಹೆಸರು? ನನ್ನ ಹೆಸರು ಶಾಹಿದ್ ಅಂತ. ಸೈದ್ ಅಂತ. ನೋಡಿ,
ಪ್ರಾಣಿನ ಎಷ್ಟು ಪ್ರಾಣಿ ಮನಸ್ಸು ಮುಗ್ಧ ಅನ್ನೋಕ್ಕೆ ಅವ್ರ ಕೈಯಲ್ಲಿ ಒಂದು ಕೋಲಿಲ್ಲ ಏನಿಲ್ಲ, ಬಟ್ ಅವ್ರು ಹೇಳೋ ಒಂದು ಮಾತನ್ನ ಅದು ಅರ್ಥ ಮಾಡ್ಕೊಳ್ಳುತ್ತೆ. ಸೊ ಎಲ್ಲ ಪ್ರಾಣಿಗಳಿಗೂ ಕೂಡ ಮನಸ್ಸಿದೆ, ಅವ್ರು ಏನು ಹೇಳ್ತಾರೆ ಅದೇ ರೀತಿ ಕೇಳ್ತಿದೆ. ಮತ್ತು ಸರ್ಗೂ ಕೂಡ ಎಷ್ಟು ಧೈರ್ಯ. ನಂಗಂತೂ ಸೀರಿಯಸ್ಲಿ ಒಂದು 5 ಮಿನಿಟ್ಸ್ ಭಯ ಆಗ್ತಾ ಇತ್ತು, ಇವಾಗ ಪರವಾಗಿಲ್ಲ. ಮತ್ತೆ ಶಾಂತ ರೀತಿಯಿಂದ ಇದೆ. ನಿಮ್ಗೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡಿರೋದ್ರಲ್ಲ. ನಮ್ಮ ತಂದೆಗೆ ಏನು ಕೊಡ್ತೀರಾ ಅದಕ್ಕೆ ಹಳ್ಳಿ ಸೊಪ್ಪು, ಹಾಲಿನ ಸೊಪ್ಪು, ಬಿದಿರು ಸೊಪ್ಪು ಎಲ್ಲ ಕೊಡ್ತೀವಿ. ಬೆಳಿಗ್ಗೆ ಅಕ್ಕಿ ಬೆಲ್ಲ ಕೊಡ್ತಾರೆ. ಆಮೇಲೆ ಸಾಯಂಕಾಲ ಒಂದು 3-3:30 ಹಿಂಗೆ ಮುದ್ದೆ ಕೊಡ್ತಾರೆ. ಎಷ್ಟು ಮುದ್ದೆ ಕೊಡ್ತೀರಾ? ಕೊಡ್ತಾರೆ ಒಂದು 20-30 ಮುದ್ದೆ ಕೊಡ್ತಾರೆ. 20-30 ಮುದ್ದೆ ಕೊಡ್ತಾರೆ. ಇದೊಂದೇ ಆನೆ? ಒಂದೇ ಆನೆ. ಡೈಲಿ ವಾಕ್ ಮಾಡಿಸ್ತೀರಾ? ಡೈಲಿ. ಸರಿ, ಭಯ ಆ ಥರ ಏನೂ ಆಗಲ್ಲ ಸರ್? ಇಲ್ಲ ಏನೂ ಆಗಲ್ಲ. ಅಂದ್ರೆ ಇದು ಇನ್ನೂ ಒಂದೇ ಆನೆ ಅಲ್ಲ ಇರೋದು? ನೀಲಾಂಬರಿ ಅಂತ ಹೆಸರಿನಿಂದ ಕಟ್ಟಿರೋದು? ಇಲ್ಲ, ಮಠದಿಂದ ಸ್ವಾಮಿಗಳು ಮಠದಿಂದ ಸ್ವಾಮಿಗಳು ಇಟ್ಟಿರೋದು. ಗೈಸ್ ನೋಡ್ಬೋದು ಎಷ್ಟು ಆರಾಮ್ಸೆ ನಿಂತಿದೆ. ಏನೋ ಅವ್ರು ಏನೋ ಮಾಡಿಲ್ಲ, ಬಟ್ ಆದ್ರೂ ಅದು ನಂಬಿಕೆ ಮೇಲೆ ಇರುವಂಥದ್ದು. ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ಆ್ಯಕ್ಚುಲಿ ನನಗೆ ಭಯ ಆಗ್ತಿದೆ ಪಕ್ಕ ನಿಂತ್ಕೊಳ್ಳೋಕ್ಕೆ. ಮುರುಘಾವನನ ನೋಡ್ಕೊಂಡು ಬಂದೆ, ತುಂಬ ಚೆನ್ನಾಗಿತ್ತು. ನಮ್ಮ ಆದಿಮಾನವರು ಮತ್ತು ಕಾಡು ಮನುಷ್ಯರು ಮತ್ತು ಬೇಟೆ ಆಡ್ತಿದ್ದಿದ್ದು ಮತ್ತು ನಶಿಸಿ ಹೋಗಿರುವಂತಹ ಪ್ರಾಣಿಗಳು, ಕಾಡು ಪ್ರಾಣಿಗಳು ಎಲ್ಲ ಕೂಡ ಹಬ್ಬ ಮತ್ತು ಆಗಿನ ಕಾಲದಲ್ಲಿ ಹಳ್ಳಿ ಜನಗಳು ಉಳುಮೆನ ಹೇಗೆ ಮಾಡ್ತಾಯಿದ್ರು, ಬೆಳೆನ ಹೇಗೆ ತೆಗಿತಾಯಿದ್ರು ಎಲ್ಲನೂ ಕೂಡ ಒಂದು ಗೊಂಬೆ ರೀತಿ ಮಾಡಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಸೊ ನೀವು ಯಾರಾದರೂ ಚಿತ್ರದುರ್ಗಕ್ಕೆ ಬಂದರೆ ಒಂದ್ಸಲ ವಿಸಿಟ್ ಮಾಡ್ಬೋದು ಈ ಪ್ಲೇಸು ಕೂಡ. ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಆ್ಯಂಡ್ ಶೇರ್, ಮತ್ತು ಹೇಗೆ ಅನ್ನಿಸ್ತು ಅಂತಲೂ ಕೂಡ ನಿಮ್ಮ ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಬೋದು. ಆ್ಯಂಡ್ ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬಾಯ್.